ಬಹಳ ಸಾರಿ ನಾವು ರಾಮನಗರಕ್ಕೆ ಬಂದಿದ್ದೀವಿ. ಮಾಧ್ಯಮದವರು ಬಹಳ ಅಭಿಮಾನ ಪ್ರೀತಿಯಿಂದ ಈ ರಾಜ್ಯದ ಎಲ್ಲ ಬೇಡಿಕೆಗಳ ಬಗ್ಗೆ ನಮ್ಮ ಹೋರಾಟಕ್ಕೆ ತಾವು ಬಹಳ ಪ್ರೀತಿಯಿಂದ ಬೆಂಬಲವನ್ನು ಕೊಟ್ಟಿದ್ದೀರಿ. ಇವತ್ತು ಬಹಳ ಗಂಭೀರವಾದಂಥ ಹೋರಾಟ. 13ನೇ ತಾರೀಕು ಸಮಗ್ರ ಕರ್ನಾಟಕ, ಅಖಂಡ ಕರ್ನಾಟಕ ಬಂದ್. ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಅದ್ಭುತವಾದ ಬಂದ್. ಈ ಬಂದು ಯಾರಿಗೂ ನೋಡ್ತಕ್ಕಂಥದ್ದಲ್ಲ. ನಾವು ಈ ಬಂಧನ ಮಾಡ್ತಾ ಇರತಕ್ಕಂಥದ್ದು ವಿತರಣಾ ಸಮಿತಿಯ ವಿರುದ್ಧ, ತಮಿಳುನಾಡಿನ ವಿರುದ್ಧ. ಕರ್ನಾಟಕದಲ್ಲಿ ಮೇಕೆದಾಟ ಆಗಬೇಕು ಅಂತ ಒತ್ತಾಯ. ಇದಕ್ಕೆ ಯಾರು ಏನೇ ಬೇರೆ ಅರ್ಥ ಕಲ್ಪಿಸಬಾರದು. ಇದು ಸಮಗ್ರ ಕನ್ನಡಿಗರ ಬೇಡಿಕೆ. ನಾವು ಯಾವಾಗ ಬಂದ್ ಮಾಡಿದಾಗ್ಲೂ ಬಂದ್ ಯಾತಕ್ಕೆ, ಸಾಮಾನ್ಯ ಜನಕ್ಕೆ ಏನೋ ಆಗೋಗುತ್ತೆ, ಇದೇ ತರ ಮಾತುಗಳು. ಅರೆ, ಒಂದ್ ದಿನ ನಮ್ಮ ರಾಜ್ಯಕ್ಕಾಗಿ, ಕನ್ನಡಿಗರಿಗಾಗಿ, ಕರ್ನಾಟಕಕ್ಕಾಗಿ, ಕನ್ನಡಿಗರ ಸಮಗ್ರ ಬೇಡಿಕೆಗಾಗಿ ಬಂದ್ ಮಾಡಿಬಿಟ್ರೆ ಏನು ತೊಂದರೆ ಆಗಲ್ಲ. ಸುಮ್ಮನೆ ಏನೇನೋ ಮಾತಾಡಕ್ ಹೋಗ್ಬೇಡಿ. ಇಡೀ ರಾಜ್ಯದ ಎಲ್ಲರೂ ಒಗ್ಗಟ್ಟಿನಿಂದ ಬಂದ್ಗೆ ಬೆಂಬಲ ಕೊಡಿ. ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಬಂದ್ ಯಾಕೆ, ಜನಕ್ಕೆ ಇವೆಲ್ಲ ಮಾತಾಡಕ್ ಬೇಡಿ. ಇದು ಕರ್ನಾಟಕದಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಬಂದ್ ಮಾಡದೇ ಇದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ, ದೇಶಕ್ಕೆ ಗೊತ್ತಾಗೋದಿಲ್ಲ, ರಾಜ್ಯಕ್ಕೆ ಗೊತ್ತಾಗೋದಿಲ್ಲ, ಪಾರ್ಲಿಮೆಂಟ್ ಗೊತ್ತಾಗೋದಿಲ್ಲ. ಬಂದ್ ಮಾಡೋದ್ರಿಂದ ರಾಜ್ಯದ ಮೂಲೆ ಮೂಲೆಗೂ ಕನ್ನಡದ ಕೂಗು ನಿರಂತರವಾಗಿ ಹೋಗುತ್ತೆ. ಇದರಲ್ಲಿ ಏನು ಭಾವನೆಗಳಿಲ್ಲ. ನಮಗೇನಿದೆ, ನಮಗೆ ಹುಚ್ಚಿದೆ, ಕನ್ನಡದ ಹುಚ್ಚಿದೆ ನಮಗೆ. ಸುಮಾರು ದಶಕಗಳಿಂದ ನೂರಾರು ಬಂದ್ಗಳನ್ನು ಮಾಡಿದ್ದೇವೆ. ಇವತ್ತೇ ಬಂದೇನಲ್ಲ, ನೂರಾರು ಬಂದ್ಗಳನ್ನ ನಾವು ಮಾಡಿದ್ದೇವೆ. ಏನು ಒಂದ್ ದಿವಸ ಮೊನ್ನೆ ನಿಮ್ಗೆ ಸಿಲಿಂಡರ್ ಸಿಕ್ಲಿಲ್ಲ, ಅವಾಗ ಹೋಟ್ಲ್ ತಿಂಡಿ 25 ತಿಂಡಿ ಮಾಡ್ತಿದ್ರು, ಎರಡಕ್ಕೆ ನಿಲ್ಸ್ಬಿಟ್ರು. ನೀವೇನಿರ್ಲಿಲ್ವಾ? ಇದ್ರಿ. ನಾವು ಇವತ್ತು ಹೇಳ್ತೀವಿ, ಈ ಬಂದು ಸಮಗ್ರ ಕನ್ನಡಿಗರಿಗಾಗಿ ಅಖಂಡ ಕರ್ನಾಟಕ ಬಂದ್ 13ನೇ ತಾರೀಕು
ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್, ಶಾಂತಿಯುತವಾದ ಬಂದ್. ನಾನು ರಾಜ್ಯದ ಜನತೆಗೆ ಕಳಕಳಿಯಿಂದ ಮನವಿ ಮಾಡ್ತೀನಿ, ಇದು ಯಾರ ವಿರುದ್ಧವೂ ಅಲ್ಲ, ಸಮಗ್ರ ಕನ್ನಡಿಗರ ಬಂದ್. ಈ ಬಂದ್ಗೆ ಯಾರು ನೀವು ಬೇಜಾರು ಮಾಡ್ಕೊಳ್ಬೇಕಾಗಿಲ್ಲ. ಶಾಂತಿಯುತವಾದಂತ ಕರ್ನಾಟಕ ಬಂದ್ ಕನ್ನಡ ಒಕ್ಕೂಟ ಕರೆದಿರ್ತಕ್ಕಂಥದ್ದು. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ. ಬೆಳಗ್ಗೆ 11 ಗಂಟೆಗೆ ಟೌನ್ ಹಾಲಿಂದ ಸ್ವಾತಂತ್ರ್ಯ ಉದ್ಯಾನವನಕ್ಕೆ ಭಾರಿ ಮೆರವಣಿಗೆ. ಒಂದು ಚೂರು ನೋವಾಗೋದಿಲ್ಲ. ಪೊಲೀಸ್ನವರು ತಲೆ ಕೆಡಿಸ್ಕೊಳ್ಬೇಡಿ, ಮುಖ್ಯಮಂತ್ರಿಗಳು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಮಂತ್ರಿ ಮಂಡಳು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ಗಂಭೀರವಾಗಿರಿ, ಏನು ಆಗಲ್ಲ. ಇದು ನಾಡಿಗೆ ಶಕ್ತಿ ತರುತ್ತೆ, ರಾಜ್ಯಕ್ಕೆ ಶಕ್ತಿ ತರುತ್ತೆ, ಸರ್ಕಾರಕ್ಕೆ ಶಕ್ತಿ ತರುತ್ತೆ. ಆದ್ದರಿಂದ ಬಂದ್ ಸಂಪೂರ್ಣ ಬಂದ್ ಮಾಡಬೇಡಿ ಅಂತ ಹೇಳಲೇಬೇಡಿ. ನೀವು ಅದು ಹೇಳೋದ್ರಿಂದ ಒಳ್ಳೇದಲ್ಲ. ಬಂದ್ ಮಾಡೋದ್ರಿಂದ ಶಕ್ತಿ ಬರುತ್ತೆ ಮತ್ತು ಸಮಗ್ರ ಕನ್ನಡಿಗರಿಗೆ ಒಂದು ಅದ್ಭುತವಾದಂತ ಸಂದೇಶ ಹೋಗುತ್ತೆ. ಕನ್ನಡ ಒಕ್ಕೂಟ ಬಂದ್ ಮಾಡಿರುವುದು ಬರೀ ತಮಿಳುನಾಡಿಗೆ ನೀರು ಬಿಡಬೇಡಿ ಅಂತಲ್ಲ, ನಿರ್ವಹಣಾ ಮಂಡಳಿ ತೀರ್ಪನ್ನ ತೀವ್ರವಾಗಿ ವಿರೋಧಿಸುತ್ತೇವೆ. ಒಂದು, ನಮಗೆ ನೀರಿಲ್ಲ, ತಮಿಳುನಾಡಿಗೆ ನೀರು ಬಿಡುವ ಪ್ರಶ್ನೆ ಇಲ್ಲ. 2, ಮೇಕೆದಾಟು ಯೋಜನೆ ನೀವೇ ಪಾದಯಾತ್ರೆ ಮಾಡಿದ್ರಿ ಶಿವಕುಮಾರ್, ನಿಮ್ಗೆ ಹೇಳ್ತಾ ಇದ್ದೀವಿ, ಮಾಡಲ್ವಾ? ಬೇಡವಾ ನಿಮ್ಗೆ? ಮೇಕೆದಾಟು ಬಗ್ಗೆ ನಾವು ಮಾತಾಡ್ಬೇಡ್ವಾ? ಅದೇ ನೀವು ಪಾದಯಾತ್ರೆ ಮಾಡಬಾರ್ದು, ನಾವ್ಯಾಕೆ ಮಾತಾಡಬಾರ್ದು? ನಾನು ತಮಗೆ ಕಳಕಳಿಯಿಂದ ಹೇಳ್ತೀನಿ, ನಮ್ಮ ತಾಯಿಯ ಗರ್ಭದಲ್ಲಿದ್ದಾಗಲೇ ನಾನು ಕನ್ನಡ, ನಮ್ಮ ತಾಯಿಯ ಗರ್ಭದಲ್ಲಿದ್ದಾಗಲೇ ನಾನು ಕನ್ನಡ. ಹೊಸದಾಗಿ ಕನ್ನಡಿಗರ ಪರವಾಗಿ ಹೋರಾಟ ಮಾಡ್ತಾ ಇಲ್ಲ. ನಿಮಗೆ ಓಟ್ ಕೊಟ್ಟಿರ್ಬೋದು ಕನ್ನಡಿಗರ ಪರವಾಗಿ, ನನಗೆ ಇಡೀ ಕನ್ನಡಿಗರ ಉಸಿರೇ ನನಗೆ ಕೊಟ್ಟಿದ್ದಾರೆ. ಆ ಉಸಿರಿನಿಂದಲೇ ನಾನು ಉಸಿರಾಡ್ತಾ ಇರೋದು. ಮಹದಾಯಿ ಮಾಡಬೇಡ್ವಾ? ಬರೀ ಮೈಸೂರೇ ನಾವು? ಮೇಕೆದಾಟ ಆದ್ರೆ ಆಗೋಯ್ತಾ? ಕಾವೇರಿ ಆಗೋಯ್ತಾ? ಮಹದಾಯಿ ಬಗ್ಗೆ ಮಾತಾಡ್ಬೇಡ್ವಾ? ಉತ್ತರ ಕರ್ನಾಟಕ ಮಹದಾಯಿ ಬಗ್ಗೆ ನಾವು ಮಾತಾಡಲಿಲ್ಲ ಅಂತಂದ್ರೆ ಹೆಂಗೆ ಅದು ಕರ್ನಾಟಕ ಆಗುತ್ತೆ? ಮಾತಾಡಲೇಬೇಕು. ಮಹದಾಯಿ, ಕಳಸಾ-ಬಂಡೂರಿ, ಬೆಳಗಾವಿ, ಇದೆಲ್ಲಿದೆ? ಬೆಳಗಾವಿ ಕರ್ನಾಟಕದ ಗಂಡು ಮೆಟ್ಟದ ನೆಲದಲ್ಲಿ ಬೆಳಗಾವಿ ಇದೆ. ಬೆಳಗಾವಿ ನಗರ ಮಹಾಪಾಲಿಕೆ ಬಿಜೆಪಿ ಸದಸ್ಯರು, ಕನ್ನಡದ ಮೇಯರ್. ಅಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ನಿರ್ಣಯ ಮಾಡಿ ಅಂತ ಹೇಳಿ ಸುಮಾರು 4 ತಿಂಗಳಿಂದ ಕನ್ನಡಿಗರು ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಅದಾಗಬೇಕು ತಾನೆ ಶಿವಕುಮಾರ್ ಅವರೇ?